ಸರ್ ಸಹಜವಾಗಿ ಡೆತ್ ನೋಟ್ನಲ್ಲಿ ಸಚಿವಂತ ಯಾಕೆ ಮೆನ್ಷನ್ ಏನಾದರೂ ಅದರಿಂದ ಏನಾದರೂ ಕುತಂತ್ರ ಇದೆಯಾ ಹೇಗೆ ಅಂತ ಸರ್? ಇರ್ಬೋದು, ಅದಕ್ಕೆ ತನಿಖೆ ಮಾಡ್ತಾ ಇದ್ದೀವಿ. ಸಚಿವರಿಗೆ ಒಬ್ಬ ಅಕೌಂಟೆಂಟ್ ಆಫೀಸರ್ಗೆ ಭಾಳ ದೂರ ಕನೆಕ್ಟೆಡ್ ಇರಲ್ಲ. ನನಗೂ ಅವ್ರಿಗೂ ಎಲ್ಲಿ ಸಂಬಂಧನೇ ಇರೋದಿಲ್ಲ. ಆಮೇಲೆ ಆ ಇಲಾಖೆಯವರು ಯಾವತ್ತಂದು ಬಂದಾಗ ಇಲಾಖೆಗೆ ಹೋದಾಗ ಬಂದು ನನ್ನ ನಮಸ್ಕಾರ ಮಾಡ್ಬೋದು, ಅಥವಾ ಎಲ್ಲಿಂದ ಕಂಡಾಗ ಏನಾದರೂ ವಿಚಾರ ಇಲಾಖೆ ಬಗ್ಗೆ ಹೇಳಿದಾಗ ಬಂದು ಎಕ್ಸ್ಪ್ಲೈನ್ ಮಾಡಿ ಹೋಗಿರ್ಬೋದು. ಅದನ್ನು ಬಿಟ್ಟು ಬೇರೆ ನಾನು ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ನೋಡೇ ಇದ್ದಿಲ್ಲ ನಾನು. ಆದರೂ ಕೂಡ ಇವತ್ತು ಮಾನವೀಯತೆ ದೃಷ್ಟಿಯಿಂದ ಆ ಹುಡುಗ ಇವತ್ತೇನು ಚಂದ್ರಶೇಖರ್ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ, ಆ ಸಾವಿಗೆ ಖಂಡಿತವಾಗಿ ನ್ಯಾಯ ಸಿಗಿಸ್ಬೇಕು. ಅದನ್ನು ನನ್ನ ಜವಾಬ್ದಾರಿ ಆಗಿದೆ. ಇಲ್ಲ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು, ನಮ್ಮ ಅಧ್ಯಕ್ಷರು, ನಮ್ಮ KPCC ಅಧ್ಯಕ್ಷರಂಥ ಶಿವಕುಮಾರ್ ಸಾಹೇಬರು ಯಾವುದು ಕೂಡ ಎಲ್ಲ ವಿಚಾರಗಳನ್ನು ನನ್ನ ಹತ್ರ ತೆಗೆದುಕೊಂಡಿದ್ದಾರೆ. ಇಲಾಖೆಯವ್ರ ಜೊತೆಗೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಸರ್ಕಾರಕ್ಕೆ ಅಂದರೆ ಕೆಟ್ಟ ಹೆಸರು ತರುವಂಥದ್ದು BJP ಅವರು ಮಾಡ್ತಾರೆ. ಇದನ್ನು ನಾವು ಯಾವ ರೀತಿ ಸಮಸ್ಕೋಬೇಕಂತೇಳಿ ಹೇಳಿದರೆ ಖಂಡಿತವಾಗಿ ನನ್ನ ಪಕ್ಷದ ಜವಾಬ್ದಾರಿ. ಇವತ್ತು ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಹೇಳ್ತೀನಿ, ಇವತ್ತು ಯಾವುದೇ ತಪ್ಪನ್ನು ನನ್ನ ಹಂತದಲ್ಲಂತೂ ನಡೆದಿಲ್ಲ, ನನ್ನ ಕೆಳಗಡೆ ನಡೆದಿದ್ದಲ್ಲ, ಅದನ್ನು ನಾವು ಸುಮ್ಮನೆ ಬಿಡಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಸರ್ ಸಹಜವಾಗಿ ಡೆತ್ ನೋಟ್ನಲ್ಲಿ ಸಚಿವಂತ ಯಾಕೆ ಮೆನ್ಷನ್ ಏನಾದರೂ ಅದರಿಂದ ಏನಾದರೂ ಕುತಂತ್ರ ಇದೆಯಾ ಹೇಗೆ ಅಂತ ಸರ್? ಇರ್ಬೋದು, ಅದಕ್ಕೆ ತನಿಖೆ ಮಾಡ್ತಾ ಇದ್ದೀವಿ. ಸಚಿವರಿಗೆ ಒಬ್ಬ ಅಕೌಂಟೆಂಟ್ ಆಫೀಸರ್ಗೆ ಭಾಳ ದೂರ ಕನೆಕ್ಟೆಡ್ ಇರಲ್ಲ. ನನಗೂ ಅವ್ರಿಗೂ ಎಲ್ಲಿ ಸಂಬಂಧನೇ ಇರೋದಿಲ್ಲ. ಆಮೇಲೆ ಆ ಇಲಾಖೆಯವರು ಯಾವತ್ತಂದು ಬಂದಾಗ ಇಲಾಖೆಗೆ ಹೋದಾಗ ಬಂದು ನನ್ನ ನಮಸ್ಕಾರ ಮಾಡ್ಬೋದು, ಅಥವಾ ಎಲ್ಲಿಂದ ಕಂಡಾಗ ಏನಾದರೂ ವಿಚಾರ ಇಲಾಖೆ ಬಗ್ಗೆ ಹೇಳಿದಾಗ ಬಂದು ಎಕ್ಸ್ಪ್ಲೈನ್ ಮಾಡಿ ಹೋಗಿರ್ಬೋದು. ಅದನ್ನು ಬಿಟ್ಟು ಬೇರೆ ನಾನು ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ನೋಡೇ ಇದ್ದಿಲ್ಲ ನಾನು. ಆದರೂ ಕೂಡ ಇವತ್ತು ಮಾನವೀಯತೆ ದೃಷ್ಟಿಯಿಂದ ಆ ಹುಡುಗ ಇವತ್ತೇನು ಚಂದ್ರಶೇಖರ್ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ, ಆ ಸಾವಿಗೆ ಖಂಡಿತವಾಗಿ ನ್ಯಾಯ ಸಿಗಿಸ್ಬೇಕು. ಅದನ್ನು ನನ್ನ ಜವಾಬ್ದಾರಿ ಆಗಿದೆ. ಇಲ್ಲ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು, ನಮ್ಮ ಅಧ್ಯಕ್ಷರು, ನಮ್ಮ KPCC ಅಧ್ಯಕ್ಷರಂಥ ಶಿವಕುಮಾರ್ ಸಾಹೇಬರು ಯಾವುದು ಕೂಡ ಎಲ್ಲ ವಿಚಾರಗಳನ್ನು ನನ್ನ ಹತ್ರ ತೆಗೆದುಕೊಂಡಿದ್ದಾರೆ. ಇಲಾಖೆಯವ್ರ ಜೊತೆಗೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಸರ್ಕಾರಕ್ಕೆ ಅಂದರೆ ಕೆಟ್ಟ ಹೆಸರು ತರುವಂಥದ್ದು BJP ಅವರು ಮಾಡ್ತಾರೆ. ಇದನ್ನು ನಾವು ಯಾವ ರೀತಿ ಸಮಸ್ಕೋಬೇಕಂತೇಳಿ ಹೇಳಿದರೆ ಖಂಡಿತವಾಗಿ ನನ್ನ ಪಕ್ಷದ ಜವಾಬ್ದಾರಿ. ಇವತ್ತು ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಹೇಳ್ತೀನಿ, ಇವತ್ತು ಯಾವುದೇ ತಪ್ಪನ್ನು ನನ್ನ ಹಂತದಲ್ಲಂತೂ ನಡೆದಿಲ್ಲ, ನನ್ನ ಕೆಳಗಡೆ ನಡೆದಿದ್ದಲ್ಲ, ಅದನ್ನು ನಾವು ಸುಮ್ಮನೆ ಬಿಡಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಸರ್ ಸಹಜವಾಗಿ ಡೆತ್ ನೋಟ್ನಲ್ಲಿ ಸಚಿವಂತ ಯಾಕೆ ಮೆನ್ಷನ್ ಏನಾದರೂ ಅದರಿಂದ ಏನಾದರೂ ಕುತಂತ್ರ ಇದೆಯಾ ಹೇಗೆ ಅಂತ ಸರ್? ಇರ್ಬೋದು, ಅದಕ್ಕೆ ತನಿಖೆ ಮಾಡ್ತಾ ಇದ್ದೀವಿ. ಸಚಿವರಿಗೆ ಒಬ್ಬ ಅಕೌಂಟೆಂಟ್ ಆಫೀಸರ್ಗೆ ಭಾಳ ದೂರ ಕನೆಕ್ಟೆಡ್ ಇರಲ್ಲ. ನನಗೂ ಅವ್ರಿಗೂ ಎಲ್ಲಿ ಸಂಬಂಧನೇ ಇರೋದಿಲ್ಲ. ಆಮೇಲೆ ಆ ಇಲಾಖೆಯವರು ಯಾವತ್ತಂದು ಬಂದಾಗ ಇಲಾಖೆಗೆ ಹೋದಾಗ ಬಂದು ನನ್ನ ನಮಸ್ಕಾರ ಮಾಡ್ಬೋದು, ಅಥವಾ ಎಲ್ಲಿಂದ ಕಂಡಾಗ ಏನಾದರೂ ವಿಚಾರ ಇಲಾಖೆ ಬಗ್ಗೆ ಹೇಳಿದಾಗ ಬಂದು ಎಕ್ಸ್ಪ್ಲೈನ್ ಮಾಡಿ ಹೋಗಿರ್ಬೋದು. ಅದನ್ನು ಬಿಟ್ಟು ಬೇರೆ ನಾನು ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ನೋಡೇ ಇದ್ದಿಲ್ಲ ನಾನು. ಆದರೂ ಕೂಡ ಇವತ್ತು ಮಾನವೀಯತೆ ದೃಷ್ಟಿಯಿಂದ ಆ ಹುಡುಗ ಇವತ್ತೇನು ಚಂದ್ರಶೇಖರ್ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ, ಆ ಸಾವಿಗೆ ಖಂಡಿತವಾಗಿ ನ್ಯಾಯ ಸಿಗಿಸ್ಬೇಕು. ಅದನ್ನು ನನ್ನ ಜವಾಬ್ದಾರಿ ಆಗಿದೆ. ಇಲ್ಲ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು, ನಮ್ಮ ಅಧ್ಯಕ್ಷರು, ನಮ್ಮ KPCC ಅಧ್ಯಕ್ಷರಂಥ ಶಿವಕುಮಾರ್ ಸಾಹೇಬರು ಯಾವುದು ಕೂಡ ಎಲ್ಲ ವಿಚಾರಗಳನ್ನು ನನ್ನ ಹತ್ರ ತೆಗೆದುಕೊಂಡಿದ್ದಾರೆ. ಇಲಾಖೆಯವ್ರ ಜೊತೆಗೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಸರ್ಕಾರಕ್ಕೆ ಅಂದರೆ ಕೆಟ್ಟ ಹೆಸರು ತರುವಂಥದ್ದು BJP ಅವರು ಮಾಡ್ತಾರೆ. ಇದನ್ನು ನಾವು ಯಾವ ರೀತಿ ಸಮಸ್ಕೋಬೇಕಂತೇಳಿ ಹೇಳಿದರೆ ಖಂಡಿತವಾಗಿ ನನ್ನ ಪಕ್ಷದ ಜವಾಬ್ದಾರಿ. ಇವತ್ತು ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾನು ಹೇಳ್ತೀನಿ, ಇವತ್ತು ಯಾವುದೇ ತಪ್ಪನ್ನು ನನ್ನ ಹಂತದಲ್ಲಂತೂ ನಡೆದಿಲ್ಲ, ನನ್ನ ಕೆಳಗಡೆ ನಡೆದಿದ್ದಲ್ಲ, ಅದನ್ನು ನಾವು ಸುಮ್ಮನೆ ಬಿಡಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.